ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಈರುಳ್ಳಿ, ಬೆಳ್ಳುಳ್ಳಿ, ಬೇಳೆ, ಗರಂ ಮಸಾಲೆ ಏನನ್ನು ಬಳಸದೆ ಮನೇಲಿ ಸಿಂಪಲ್ ಸಾಮಗ್ರಿನ ಬಳಸಿ ಈ ಅದ್ಭುತವಾದ ಹುಳಿ ಮಾಡೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೆ. ಇದು ಮಂಗಳೂರು ಸೌತೆಕಾಯಿ ಅಂದರೆ ಮೊಗೆಕಾಯಿ ಹುಳಿ. ಕರಾವಳಿ ಜನರಿಗೆ ಈ ಮೊಗೆಕಾಯಿ ಮಳೆಗಾಲದ ಬಂಧು ಅಂದರೂ ತಪ್ಪಾಗ್ತಿಲ್ಲ. ಬನ್ನಿ ಹಾಗಾದರೆ ರೆಸಿಪಿ ನೋಡುವ. ಮೊದಲಿಗೆ 3-4 ಸ್ಪೂನ್ ಮೆಂತೆನ ಕೆಂಪಿಗೆ ಹುರಿದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಬೇಕಾದರೆ ನೀವು ಕುಟ್ಟಾಣಿಲೂ ಕುಟ್ಟು ಪೌಡ್ರ್ ಮಾಡ್ಲಿಕ್ಕೂ. ನಾನಿಲ್ಲಿ 4 ಜನರಿಗೋಸ್ಕರ ಸಾಂಬಾರು ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಅರ್ಧ ಮೊಗೆಕಾಯಿನ ಬಳಸ್ತಾಯಿದ್ದೆ. 2 ಟೊಮೆಟೊ, 3 ಹಸಿಮೆಣಸಿನಕಾಯಿ. ನೀವು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳ. ಈ ಮೊಗೆಕಾಯಿ ಅರ್ಧ ಭಾಗನ ಸಿಪ್ಪೆ ತೆಗೆದು ಅದ್ರ ಒಳಗಳ್ಳಿಪ್ಪು ತಿರುಳೆಲ್ಲ ತೆಗೆದು ಮೀಡಿಯಮ್ ಸೈಜ್ ಹೋಲ್ಡ್ ಮಾಡಿ ಇಟ್ಕೊಂಡೆ. ಈ ತಿರುಳನ್ನು ತಂಬಳಿ ಮಾಡ್ತಾ ಹಾಗೆ ಈ ಸಿಪ್ಪೆನೂ ಸಹ ಗೊಜ್ಜು ಮಾಡ್ತಾ ಬೇಕಾದರೆ ಯೂಸ್ ಮಾಡ್ಕೊಂಬ್ಲಕ್ಕೂ ಸಹ ಆಗ್ತು. ಹೆಚ್ಚಿದ 2 ಟೊಮೆಟೊ, ಅದ್ರ ಜೊತೆ ಹಸಿಮೆಣಸು, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಬೇಯುಲಿಡಿ. ಈ ರೀತಿ ಇದನ್ನು ಮುಚ್ಚಿ 1 ನಿಮಿಷ ಆದಮೇಲೆ 5-6 ಎಸಳು ಕರ್ಬೇವಿನ ಸೊಪ್ಪು, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂದರೆ ಬರೀ ಕಲರ್ ಇರ್ತು, ಖಾರ ಏನಿರ್ತಿಲ್ಲ. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ, ಇದು 3/4 ಭಾಗ ಬೆಂದು ಈಗ ಮತ್ತು ಬೆಂದು ಬರೋ ಒಂದು ಸ್ವಲ್ಪ ಮುಚ್ಚಿಡಿ ಇದನ್ನು. ಈಗ ಪೂರ್ತಿ ಬೆಂದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋ. ನಾನಿಲ್ಲಿ 1/4 ಟೀ ಸ್ಪೂನ್ ಉಪ್ಪು, ಬೆಲ್ಲ ನಿಗಳ ರುಚಿಗೆ ಅನುಗುಣವಾಗಿ, ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಚರಟೆಲ್ಲ ತೆಗೆದಿಟ್ಟು ರಸ, ಅರ್ಧ ಟೀ ಸ್ಪೂನ್ ಮೆಂತೆ ಪೌಡರು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದು ಸ್ವಲ್ಪ 2 ನಿಮಿಷ ಬೇಯ್ತಾ ಇರಲಿ. 1 ಕಪ್ ಕಾಯಿ ತುರಿ, ಇಲ್ಲಿ ಕಾಯಿ ಸ್ವಲ್ಪ ಜಾಸ್ತಿನೇ ಬೇಕು. 1/4 ಸ್ಪೂನ್ ಜೀರಿಗೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈಗ ನುಣ್ಣಗೆ ಬೀಸ್ಕೊಬರೋ. ಈಗ ನೋಡಿ, ಬೀಸ್ಕೊಬಂದು ಪೇಸ್ಟ್ ಆಯಿತು ಇದು. ಇದನ್ನು ಈಗ ಈ ಬೆಂದ ಮೊಗೆಕಾಯಿಗೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋ. ವಿಡಿಯೋನ ಕೊನೆ ತನಕ ನೋಡಿ. ಒಗ್ಗರಣೆನೂ ಸಹ ಸ್ವಲ್ಪ ಬೇರೆ ಥರನೇ ಇದ್ದು. ಇದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ, ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ. ಆದರೂ ಕಂಪೇರಿಟಿವ್ಲಿ ಈ ಹುಳಿ ಸ್ವಲ್ಪ ತೆಳ್ಳಗೇ ಇರ್ತು. ಈಗಾಗಲೇ ನನ್ನ ಚಾನಲಲ್ಲಿ ನಾನು ಮಂಗಳೂರು ಸೌತೆಕಾಯಿ ಬಳದ್ಯ ಮಾಡೋದನ್ನು ಹಾಕಿದ್ದೆ. ನಾನಿಲ್ಲಿ ಲಿಂಕ್ ಹಾಕಿರ್ತೆ ಡಿಸ್ಕ್ರಿಪ್ಷನಲ್ಲಿ, ಒಂದು ಸತಿ ಚೆಕ್ ಮಾಡಿ. ಈಗ ಈ ಹುಳಿ ಎಲ್ಲ ಕುದಿದು ಬಂದು ಈಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕುವಂಥ ಸಮಯ. ಕನ್ಸಿಸ್ಟೆನ್ಸಿ ಒಂದು ಸರಿ ನೋಡ್ಕೊಂಬಿಡಿ. ಇವು ಎಷ್ಟು ಘಮ ಪರಿಮಳ ಬತ್ತು ಅಂದರೆ ಇಡೀ ಮನೆಯೆಲ್ಲ ಈ ಪರಿಮಳ ತುಂಬೋಗ್ತು. ಆ ಜೀರಿಗೆ, ಆ ಮೆಂತೆ, ಅದ್ರ 2 ಕಾಂಬಿನೇಷನ್ನು ಸಖತ್ತಾಗಿರ್ತು. ಈಗ ಒಗ್ಗರಣೆಯಲ್ಲೂ ಎಂತ ಹಾಕೊಳ್ಳಿ ಹೇಳ್ತೆ, ನೋಡ್ತಾ ಇರಿ. ಈಗ ಒಂದು ಒಗ್ಗರಣೆ ಹುಟ್ಟಿನಲ್ಲಿ ತೆಂಗಿನೆಣ್ಣೆನ ಹಾಕಿದ್ದೆ ನಾನಿಲ್ಲಿ. ನಿಂಗೋಕೆ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಮಾಮೂಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿದ್ರೋ ಅದರ ಹಾಕೊಳ್ಳೋಡಿಲೆ. 1 ಸ್ಪೂನ್ ಸಾಸಿವೆ ಸಿಡಿದ ನಂತರ 1/4 ಟೀ ಸ್ಪೂನ್ ಮೆಂತೆ, ಇಂಗು, 2 ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕೋ. ಗ್ಯಾಸ್ ಆಫ್ ಮಾಡಿ ಕರ್ಬೇವಿನ ಸೊಪ್ಪು ಹಾಕೋ. ಯಾಕೆ ಅಂದರೆ ಒಂದೊಂದ್ಸತಿ ಗ್ಯಾಸ್ ಆನ್ ಮಾಡಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಬೆಂಕಿ ಹತ್ತುವಂಥ ಸಾಧ್ಯತೆ ಇರ್ತು. ಈಗ ನೋಡಿ, ಒಗ್ಗರಣೆನ ಈ ಹುಳಿಗೆ ಹಾಕಿದ್ರತ್ತು ಕಲರ್ಫುಲ್ಲಾಗಿ ಘಮ ರುಚಿಯಾದ ಹುಳಿ ರೆಡಿ ಇದ್ದು. ನೀವು ಇದನ್ನು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಹುಳಿನ ತಿಂಬ್ಲಕ್ಕೆ ನಾನು ಕೆಂಪಕ್ಕಿ ಅನ್ನನೇ ಬಳಸ್ದೆ. ಯಾಕೆಂದರೆ ಕೆಂಪಕ್ಕಿ ಅನ್ನದ ಜೊತೆ ಭಾಳ ರುಚಿಯಾಗಿರ್ತು. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ, ಈಗಾಗಲೇ ನಾ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿನೂ ಹಾಕಿದ್ದೆ, ಒಂದು ಸತಿ ಚೆಕ್ ಮಾಡಿ. ಕುಮಟ ಈರುಳ್ಳಿ, 1 ಲೋಟ ಮಜ್ಜಿಗೆ ಜೊತೆ ನನ್ನ ಊಟ ಅಂತೂ ಸೂಪರು. ನಿಮಗೂ ಸಹ ನಿಗಳ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ನಾನು ಇನ್ನೊಂದು ಈ ರೀತಿ ಅದ್ಭುತವಾದ ರೆಸಿಪಿಯೊಂದಿಗೆ ಬತ್ತೆ. ಅಲ್ಲಿ ತನಕ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್.